ಕುಮಟಾ ಗೋರೆಯ ಕೆನರಾ ಎಕ್ಸಲೆನ್ಸ್ ಕಾಲೇಜಿನ ವಸತಿ ನಿಲಯದ ವಿದ್ಯಾರ್ಥಿಗಳ ಬೆಳಗು ಪ್ರಾರಂಭವಾಗುವುದು ಪ್ರತಿನಿತ್ಯದ ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನಗಳಿಂದಾಗಿ. ಇಂದು ಇನ್ನೂ ವಿಶೇಷವಾದ ಬೆಳಗೊಂದು ಅವರದಾಗಿತ್ತು. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಉತ್ತರ ಕನ್ನಡ ಜಿಲ್ಲೆಯ ಖ್ಯಾತ ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಜಿ.ಜೆ. ಹೆಗಡೆಯವರು ಹಾಗೂ ಖ್ಯಾತ ಯೋಗಪಟು ಪತಂಜಲಿ ಯೋಗಗುರು ನಾಗೇಂದ್ರ ಭಟ್ ಅಚುವೆ ಅವರ ಸಮ್ಮುಖದಲ್ಲಿ ಮುಂಜಾನೆ 7 ಗಂಟೆಗೆ ವಿಶ್ವ ಯೋಗ ದಿನಾಚರಣೆಯ ನಿಮಿತ್ತ ಯೋಗಾಸನ ಮಾಡಿರುವುದು ವಿಶೇಷವಾಗಿತ್ತು. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿ.ಜೆ. ಹೆಗಡೆಯವರು ವಿದ್ಯಾರ್ಥಿಗಳೊಂದಿಗೆ ಯೋಗಾಭ್ಯಾಸವನ್ನು ಮಾಡಿದರು. ತದನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಾಗೇಂದ್ರ ಭಟ್ ಅವರು ಮಾತನಾಡಿ ಆರೋಗ್ಯ ಶಾಸ್ತ್ರದ ಕುರಿತು ತಿಳಿಸಿದರು. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವವರು ಆರೋಗ್ಯವಂತರಾಗಿರುತ್ತಾರೆ. ಮಾತಾಪಿತ್ರ ಗುರುಗಳ ಮಾತುಗಳನ್ನು ವಿಚಾರ ಮಾಡದೆ ಒಪ್ಪಿಕೊಳ್ಳಬೇಕು, ಆಚರಣೆ ಮಾಡಬೇಕು. ಇಲ್ಲಿಯವರೆಗೆ ನಾನು ಬೇರೆ ಬೇರೆ ಕಡೆ ಯೋಗಾಭ್ಯಾಸವನ್ನು ಮಾಡಿಸಲು ಭೇಟಿ ಕೊಟ್ಟಿದ್ದೆ. ಆದರೆ ಈ ಸಂಸ್ಥೆಯಲ್ಲಿ ಯೋಗಾಭ್ಯಾಸ ಮಾಡಿಸಲು ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿ.ಜೆ. ಹೆಗಡೆಯವರು ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವ ರೀತಿ ಅತ್ಯಂತ ವಿಶೇಷವಾದದ್ದು. ಅಪರೂಪದಲ್ಲಿ ಅಪರೂಪವಾದ ಸಂಸ್ಥೆ ಕೆನರಾ ಎಕ್ಸಲೆನ್ಸ್ ಸಂಸ್ಥೆ ಎಂದು ಹೇಳಿದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಜಿ.ಜೆ. ಹೆಗಡೆಯವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಭಾರತೀಯರ ಅತ್ಯುತ್ಕೃಷ್ಟ ಕೊಡುಗೆಗಳಲ್ಲಿ ಪ್ರಥಮ ಸಾಲಿನಲ್ಲಿ ನಿಲ್ಲುವುದು ಯೋಗ. ಇದೊಂದು ಸೃಜನಾತ್ಮಕ ಕಲೆ. ಎಲ್ಲ ಆಯಾಮಗಳಲ್ಲಿ ವಿಕಾಸ ಹೊಂದಲು ಸಹಕರಿಸುವ ಒಂದು ಅದ್ಭುತ ವಿದ್ಯೆ. ಇಂದಿನ ಸ್ಪರ್ಧಾತ್ಮಕ ಒತ್ತಡಮಯ ಜೀವನದಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವುದು ಯೋಗಾಸನಗಳು. ವಿದ್ಯಾರ್ಥಿಗಳು ಪ್ರತಿನಿತ್ಯ ಸರಿಯಾದ ಆಸನಗಳನ್ನು ಸರಿಯಾದ ಕ್ರಮಗಳಲ್ಲಿ ಅಭ್ಯಾಸ ಮಾಡುವುದರಿಂದ ಶಾರೀರಿಕ ಪಟುತ್ವ, ಲವಲವಿಕೆ, ಶುದ್ಧ ರಕ್ತದ ಪರಿಚಲನೆ, ವಾತ, ಪಿತ್ತ, ಕಫ, ತ್ರಿದೋಷಗಳ ಸಮಸ್ಥಿತಿ, ಉದ್ವೇಗರಹಿತ ಶಾಂತ ಮನಸ್ಸು, ಒತ್ತಡ ನಿವಾರಣೆ, ಬಾಹ್ಯೇಂದ್ರಿಯ ಹಾಗೂ ಮನೋನಿಗ್ರಹ ಇವೆಲ್ಲ ಸಾಧ್ಯವಾಗುತ್ತದೆ. ಜಗತ್ತಿನ ಜನರೆಲ್ಲರಿಗೂ ಎಲ್ಲ ರೀತಿಯ ಸೌಕರ್ಯಗಳಿವೆ. ಆನಂದ, ನೆಮ್ಮದಿ, ಶಾಂತಿಯ ಕೊರತೆ ಇದೆ. ಏಕಾಗ್ರತೆಗಾಗಿ ಯೋಗ ಮಾಡಿ ಆರೋಗ್ಯ ಮತ್ತು ಆನಂದಮಯ ಸಮಾಜವನ್ನು ನಿರ್ಮಿಸೋಣ. ಯೋಗಾಭ್ಯಾಸ ಕೇವಲ ಇಂದಿಗೆ ಮಾತ್ರ ಸೀಮಿತವಾಗಿರದೆ ಪ್ರತಿದಿನ ಮುಂದುವರಿಯಲಿ. ಯೋಗ ಮಾಡೋಣ, ಯೋಗ ಪಸರಿಸೋಣ, ಯೋಗ ಪಡೆಯೋಣ ಎಂದರು. ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ನಾಗರಾಜ ಹೆಗಡೆ ಯೋಗದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪಪ್ರಾಚಾರ್ಯರಾದ ಶ್ರೀಮತಿ ರಮ್ಯಾ ಸಬಾಯಿತ್ ವಂದನಾರ್ಪಣೆ ನೆರವೇರಿಸಿದರು. ಸಂಸ್ಕೃತ ಉಪನ್ಯಾಸಕರಾದ ಗಣಪತಿ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ಉಪನ್ಯಾಸಕ ವೃಂದದವರು, ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಹಾಜರಿದ್ದು ಸಹಕರಿಸಿದರು.